ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ ರೀ. ಬಡ್ಕೇಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ ರೀ ನಾವು ತುಂಬ ಆರೋಗ್ಯಕರವಾದಂತಹ ಮೂಲಂಗಿದ ರೆಸಿಪಿನ ತೋರ್ಸೋದೇವ್ರಿ. ಬೆಳಗಿನ ನಾಷ್ಟಕ್ಕೆ ಒಂದೇ ರೀತಿ ನಾಷ್ಟ ಮಾಡಿರಿ ಬೇಸರ ಬಂದಿರ್ತೈತೆ ರೀ, ಮತ್ತು ಒಂದೇ ರೀತಿ ಚಪಾತಿ ತಿಂದು ಬೇಸರ ಆಗಿರ್ತೈತೆ ರೀ. ಅದಕ್ಕೆ ಈ ರೀತಿ ಒಂದು ಆರೋಗ್ಯಕರವಾದ ಮೂಲಂಗಿಯ ಹೊಸ ರೀತಿಯ ನಾಷ್ಟ ರೀ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಮೊದಲು ಒಂದು ಮೂಲಂಗಿ ತೊಗೊಂಡೇನ್ರಿ. ಅದ್ರ ಮೇಲ್ಗಡೆ ಸಿಪ್ಪೆ ಎಲ್ಲ ಏನು ಮಾಡ್ಬೇಕ್ರಿ, ಈ ರೀತಿ ತೆಗೆದು ಏನು ಮಾಡ್ಬೇಕ್ರಿ, ಚೆನ್ನಾಗಿ ಇದನ್ನ ತೊಳ್ಕೊಂಡು ನಾನಿಲ್ರಿ ಏನು ಮಾಡತ್ತೇನೆ ರೀ, ಸ್ವಲ್ಪ ಹೆರ್ಚ್ಕೋತೇನೆ ರೀ. ಇದನ್ನ ಏನು ಮಾಡ್ಬೇಕ್ರಿ, ಈ ರೀತಿ ಮೂಲಂಗಿನ ತುರಿಬೇಕ್ರಿ. ಈ ಥರ ಹೆರ್ಚ್ಕೊಂಡು ಏನು ಮಾಡೋದ್ರಿ, ಈಗ ಮೂಲಂಗಿ ನಾನಲ್ಲಿ ನೋಡಿರಿ ಕೈಯಿಂದ ತೋರ್ಸತ್ತೇನೆ ರೀ. ಹಿಂಡಿ ಮೂಲಂಗಿ ಒಳಗೆ ಏನಾಗಿತ್ತು ರೀ, ಭಾಳ ನೀರಿನ ಅಂಶ ಇರ್ತೈತೆ ರೀ. ಎಷ್ಟು ನೀರು ಬರ್ತೈತೆ ನೋಡಿರಿ, ನೀವು ಎಷ್ಟು ಹಿಂಡ್ತಾರಲ್ರಿ ಅದು ಕೈಯಿಂದ ಅಷ್ಟು ನೀರು ಬರ್ತೈತೆ ರೀ. ಈಗ ಅದಕ್ಕೆ ನಾನಿಲ್ರಿ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕೊಂಡೇನಿ ರೀ. ಆಮೇಲೆ ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಮಸಾಲೆ ಪೌಡರ್ ಹಾಕೊಂಡೇನಿ ರೀ, ಚಾಟ್ ಮಸಾಲ. ಆಮೇಲೆ ರೀ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕೊಂಡೇನಿ ರೀ. ಆಮೇಲೆ ಅರ್ಧ ಚಮಚವಷ್ಟು ಅರಿಶಿನ ಪುಡಿ. ಆಮೇಲೆ ರೀ ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕ್ರಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರೀ. ಆಮೇಲೆ ರೀ ಸ್ವಲ್ಪ 1 ಚಮಚ ಆಗೋಷ್ಟು ತುಪ್ಪ ಸೇರಿಸ್ಕೊಂಡೇನಿ. ನಾನಿಲ್ರಿ ಎಣ್ಣೆ ನೀರು ಯಾವುದೂ ಏನು ಮಾಡೀನಿ ರೀ, ಯೂಸ್ ಮಾಡಿಲ್ಲ ರೀ. ಯಾಕಂದ್ರೆ ಮೂಲಂಗಿ ಒಳಗೆ ನೋಡಿರಿ ನಾನು ಮೊದಲಿಗೆ ಹಿಂಡಿ ತೋರ್ಸೇನಿ ರೀ ಎಷ್ಟು ನೀರು ಅಂಶ ಇರ್ತೈತೆ ರೀ. ಅದೇ ನೀರಿನಿಂದ ಏನು ಮಾಡ್ಬೋದು ರೀ, ನಾವು ಇದನ್ನ ಹಿಟ್ಟು ಚೆನ್ನಾಗಿ ಈ ರೀತಿ ನಾದ್ಕೋಬೇಕ್ರಿ. ಚಪಾತಿ ಹಿಟ್ಟು ಹೆಂಗೆ ನಾದ್ತಿರಲ್ರಿ ಅದೇ ರೀತಿ ಈ ರೀತಿ ನಾದ್ಕೊಂಡು ಒಂದು ಕಾಟನ್ ಬಟ್ಟೆ ಮುಚ್ಚಿ ಒಂದು 10 ನಿಮಿಷ ಇದನ್ನ ನೆನೆಯಾಕಿಡ್ಬೇಕ್ರಿ. ನೋಡಿರಿ ಚಿಕ್ಕ ಮಕ್ಕಳು ರೀ ಮೂಲಂಗಿ ಅದು ತಿನ್ನೋಕೆ ಇಷ್ಟಪಡಂಗಿಲ್ಲ ರೀ, ಯಾಕಂದ್ರೆ ಮೂಲಂಗಿ ಸ್ವಲ್ಪ ವಾಸನೆ ಬರ್ತೈತಂತ. ಅದಕ್ಕೆ ನೀವು ಈ ರೀತಿ ಪಲ್ಯ ಎಲ್ಲ ತಿನ್ಲಿಕ್ಕಂದ್ರೆ ಮಕ್ಕಳು ಈ ರೀತಿ ನೀವು ಏನು ಮಾಡ್ಬೋದು ರೀ, ಚಪಾತಿ ಥರ ಮಾಡಿ ಕೊಟ್ರೆ ಮಕ್ಳಿಗೂ ತಿಂತಾರೆ. ಮತ್ತು ಮೂಲಂಗಿನೂ ತುಂಬ ಆರೋಗ್ಯಕ್ಕೆ ಚಲೋ ರೀ. ನೋಡಿರಿ ಈಗ ನಾನು ಚಪಾತಿ ಯಾವ ರೀತಿ ಮಾಡ್ತಲ್ರಿ ಆ ರೀತಿ ಉಳಿ ಮಾಡ್ಕೊಂಡು ಈಗ ನಿಮ್ಗೆ ಯಾವ ಸೈಜ್ ಬೇಕಲ್ರಿ ಆ ಸೈಜಲ್ಲಿ ನೀವು ಚಪಾತಿ ಯಾವ ರೀತಿ ಲಟ್ಟಿಸ್ತೀರಲ್ರಿ ಆ ರೀತಿ ಲಟ್ಸ್ಕೊಂಡು ನಾನು ರೆಡಿ ಮಾಡ್ಕೋದ್ರಿ. ಈ ರೀತಿ ಮಧ್ಯಾಹ್ನಕ್ಕೆ ನೀವು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಮಾಡಿಕೊಡ್ರಿ, ಭಾಳ ರುಚಿಯಾಗಿರ್ತಾವ್ರಿ. ಅವರು ಇಷ್ಟಪಟ್ಟು ತಿಂತಾರೆ. ದಿನ ಒಂದೇ ಥರನ ಚಪಾತಿ ತಿಂದು ಬೇಜಾರಾಗಿರ್ತೈತೆ ರೀ ಅವ್ರಿಗೂ. ಈ ರೀತಿ ಒಮ್ಮೆ ಮಾಡಿಕೊಡ್ರಿ. ಇಲ್ಲಿ ನಾನು ರೀ ತವಾ ಬಿಸಿ ಮಾಡೋಕ್ಕೂ ಇಟ್ಕೊಂಡೇನಿ ರೀ. ಈಗ ಹಾಕ್ಕೊಂಡು 2 ಸೈಡಲ್ಲಿ ಚೆನ್ನಾಗಿ ಏನು ಮಾಡ್ಬೇಕ್ರಿ, ಬೇಯಿಸ್ಕೋಬೇಕ್ರಿ. ನಾನಿಲ್ಲಿ ಎಣ್ಣೆ ಯೂಸ್ ಮಾಡಿಲ್ಲ ರೀ, ಎಣ್ಣೆ ಬದಲಾಗಿ ಇಲ್ಲ ರೀ ತುಪ್ಪ ಹಚ್ಚತ್ತೇನೆ ರೀ. ನಿಮ್ಗೆ ಎಣ್ಣೆ ಬೇಕಾದರೆ ಎಣ್ಣೆನೂ ಹಚ್ಕೊಂಡು 2 ಸೈಡ್ ಏನು ಮಾಡ್ಬೇಕ್ರಿ, ಚೆನ್ನಾಗಿ ಕಲರ್ ಚೇಂಜ್ ಆಗೋತಾಗ ಚೆನ್ನಾಗಿ ಬೇಯಿಸ್ಕೋಬೇಕ್ರಿ. ತುಪ್ಪ ಹಚ್ಚೋದ್ರಿಂದ ಟೇಸ್ಟ್ ಭಾರಿ ಆಗ್ತೈತೆ ರೀ. ಅದಕ್ಕೆ ಈ ರೀತಿ ತುಪ್ಪ ಹಾಕಿ 2 ಸೈಡ್ ಬೇಯಿಸ್ಕೊಂಡು ಇಲ್ಲದ್ರೆ ಬೆಳಗಿನ ನಾಷ್ಟಕ್ಕೆ ಈ ರೀತಿ ಮಾಡಿಕೊಡ್ರಿ, ತುಂಬ ರುಚಿಯಾಗಿರ್ತೈತೆ ರೀ. ಒಂದು ಸಲ ನೀವು ಮಾಡಿ ನೋಡಿರಿ, ಹೆಂಗಿರ್ತೈತೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಈ ವಿಡಿಯೋಸ್ನ ಶೇರ್ ಮಾಡಿರಿ. ಮತ್ತು ಇದೇ ರೀತಿ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು.